ಇರಾನ್ ಮೇಲೆ ಶೀಘ್ರವಾಗಿ ಅಮೆರಿಕ ಇಸ್ರೇಲ್ ಸೇರಿಕೊಂಡು ದಾಳಿ ಮಾಡಬಹುದಾ? ಒಂದೆಡೆ ಮಾತುಕತೆಗೆ ಬಂದರೆ ದಾಳಿ ನಿಲ್ಲುತ್ತಾ? ಮಾತುಕತೆಗೆ ಬರದೇ ಇದ್ದರೆ ಅಮೆರಿಕ ಒಂದು ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಮಾತುಕತೆ ನಡೆಸ್ತಾನೆ ದಾಳಿ ಮಾಡಿಬಿಟ್ರೆ ಹೇಗೆ ಅಂತ ಕೂಡ ಅಮೆರಿಕ ಪ್ಲಾನ್ ಮಾಡಿದ್ಯಾ ಅಂತ ಉದ್ವಿಗ್ನತೆ ತಗ್ಗಿಸೋ ಉದ್ದೇಶದಿಂದ ಜಿನೀವಾದಲ್ಲಿ ಸಭೆ ನಡೆಯುತ್ತೆ. ಅಮೆರಿಕ ಮತ್ತು ಇರಾನ್, ಇದು ಹೇಗೆ ಅಂದರೆ ಇರಾನ್ ವಿಚಾರ ಪ್ಯಾಲೆಸ್ತೀನ್ ಅಂತ ಬರುತ್ತೆ, ಅಲ್ಲಿನ ಸಮಸ್ಯೆಗಳು ಅಂತ ಬರುತ್ತೆ. ಸೊ ಹಾಗಾಗಿ ಒಂದು ಕಡೆ ಇಸ್ರೇಲ್ ಆ ಭಾಗದಲ್ಲಿ ಗಾಜಾ ಮೇಲೆಲ್ಲ ದಾಳಿ ಮಾಡ್ತಾ ಇದೆ. ಇದರ ಜೊತೆಗೆ ಇರಾನ್ ಅವ್ರಿಗೆ ಸಪೋರ್ಟ್ ಮಾಡೋ ವಿಚಾರದಲ್ಲಿ ಇಸ್ರೇಲ್ಗೂ ಇರಾನ್ಗೂ ಶುರುವಾಗಿರೋದು. ಇಸ್ರೇಲ್ ಏನು ಮಾಡ್ತಾ ಇದೆ, ಅಮೆರಿಕ ನೆರವು ಬೇಕು ಅಂತ ಕೇಳ್ತಾ ಇದೆ. ಇದೇ ವಿಚಾರಕ್ಕೆ ಅಮೆರಿಕ ಇಸ್ರೇಲ್ ಸೇರಿಕೊಂಡು ಇರಾನ್ ಕತೆ ಮುಗಿಸ್ಬಿಟ್ರೆ ಹೇಗೆ ಅಂತ ಒಂದು ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ಅಣ್ವಸ್ತ್ರ ಮಾತುಕತೆ ನಡೀತಾ ಇದೆ. ಇದೇ ಹೊತ್ತಲ್ಲಿ ಇಸ್ರಾಯೇಲ್ ಜೊತೆ ಸೇರಿಕೊಂಡು ದಾಳಿಗೆ ಸಿದ್ಧತೆ ಕೂಡ ಆಗ್ತಾ ಇದೆ. ಖಮೇನಿ ಗುಡುಗಿದ ಬೆನ್ನಲ್ಲೇ ಅಮೆರಿಕ ಸೇನೆಗೆ ಎಂಥ ಗತಿ ಕಾಣಿಸ್ತೀವಿ ಅಂದರೆ ಮೇಲೆ ಎದ್ದೇಳಕ್ಕಾಗಬಾರ್ದು ಅಂಥ ಕಥೆ ಮಾಡ್ತೀವಿ ನಾವು, ಅದರ ಬಗ್ಗೆ ನಮ್ಮ ಬಗ್ಗೆ ದಾಳಿ ಯೋಚನೆ ಮಾಡಿದ್ರೆ ಅಂತ ಖಮೇನಿ ಗುಡುಗಿದ್ರು. ಇದರ ಬೆನ್ನಲ್ಲೇ ಟ್ರಂಪ್ ಒಂದು ಕಡೆ ದಾಳಿಗೆ ಸಜ್ಜಾಗ್ತಿರೋದು. ಇರಾನ್ ನಾಶ ಅಮೆರಿಕದಿಂದ ಸಾಧ್ಯವಿಲ್ಲ, ಅಮೆರಿಕ ವಿರುದ್ಧ ಗುಡುಗಿದ್ದು ಅಯಾತುಲ್ಲಾ ಖಮೇನಿ. ಇನ್ನು ಇರಾನ್ನ ಸರ್ವೋಚ್ಚ ಧಾರ್ಮಿಕ ನಾಯಕ ಇವರು ಇದೇ ವೀಕೆಂಡಲ್ಲಿ ಅಮೆರಿಕ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅಧ್ಯಕ್ಷ ಟ್ರಂಪ್ ಒಪ್ಪಿಗೆಗೋಸ್ಕರ ಕಾಯ್ತಿರೋದು ಅಮೆರಿಕದ ಆರ್ಮಿ. ಅತ್ಯಂತ ಭೀಕರ ದಾಳಿ ಆಗಿಬಿಡುತ್ತಾ? ಕಳೆದ ವರ್ಷಕ್ಕಿಂತ ಭೀಕರ ದಾಳಿಗೆ ಅಮೆರಿಕ ತಯಾರಿ ಮಾಡಿಕೊಳ್ತಾ ಇದೆ. ಈ ಬಾರಿ ಇಸ್ರೇಲ್ ಜೊತೆ ಸೇರಿಕೊಂಡೇ ದಾಳಿ ಮಾಡುವಂಥ ಪ್ಲಾನ್ ಇದೆ. ಅದಕ್ಕಿಂತ ಭಯಂಕರವಾಗಿರುತ್ತೆ ಈ ದಾಳಿ ಅಂತ ಹೇಳಲಾಗ್ತಾ ಇದೆ. ಹಲವು ವಾರಗಳ ಕಾಲ ಈ ಆಕ್ರಮಣ ನಡೆಯುವಂಥ ಸಂಭವ ಇದೆ. ಇದಕ್ಕೋಸ್ಕರ ಅಮೆರಿಕದ ಸೇನೆಯಿಂದ ಈಗಾಗಲೇ ಪ್ರಿಪರೇಷನ್ಸ್ ಶುರುವಾಗಿದೆ. ಈಗಾಗಲೇ ಇರಾನ್ ಸಮೀಪ ವಿಶ್ವದ ಬೃಹತ್ ಯುದ್ಧ ನೌಕೆ ನಿಯೋಜನೆ ಮಾಡಲಾಗ್ತಾ ಇದೆ. F-35 ಲೈಟ್ನಿಂಗ್ II, F-22 ರಾಫ್ಟರ್ ಮತ್ತು F-16 ಸೇರಿದಂತೆ 50 ಫೈಟರ್ ಜೆಟ್ಗಳನ್ನು ಮಧ್ಯಪ್ರಾಚ್ಯದ ಕಡೆಗೆ ಅಮೆರಿಕ ಕಳಿಸ್ತಾ ಇದೆ. 2003 ಆದಮೇಲೆ ಅತಿ ದೊಡ್ಡ ವಾಯುಪಡೆಯನ್ನು ನಿಯೋಜನೆ ಮಾಡಿರೋದು ಅಮೆರಿಕ. ವಾಯು ಮತ್ತು ನೌಕಾಪಡೆ ಬಲವರ್ಧನೆಗೆ ನಿಯೋಜನೆ ಅಂತ ಹೇಳ್ತಿರೋದು ಅಮೆರಿಕ. ಇತ್ತ ಹರ್ಮುಜ್ ಜಲಸಂಧಿ ಇದೆಯಲ್ಲ, ಭಾಗಶಃ ಮುಚ್ಚಿಬಿಟ್ಟು ಇರಾನ್ ಸಮರಾಭ್ಯಾಸವನ್ನು ಶುರು ಮಾಡಿಕೊಳ್ತಾ ಇದೆ. ಅದು ಜಲಸಂಧಿ ಮುಚ್ಚಿಬಿಟ್ರೆ ಅನೇಕ ದೇಶಗಳಿಗೆ ಆ ಒಂದು ಜಲಸಂಧಿಯಿಂದನೇ ಹಡಗುಗಳು ಬಂದು ಅಲ್ಲಿನ ವ್ಯಾಪಾರ ವಹಿವಾಟು ಸರಕು ಸರಂಜಾಮು ಸಾಗಿಸಬೇಕಲ್ಲ, ಅದಿರದೇ ಅದೊಂದು ಪ್ರಮುಖ ಜಲಸಂಧಿ. ಅದು ಮುಚ್ಚಿಬಿಟ್ರೆ ಬೆಲೆಯಲ್ಲಿ ಆರ್ಥಿಕತೆಯಲ್ಲಿ ಬೇಕಾದಷ್ಟು ಏರುಪೇರು ಆಗಿಬಿಡುತ್ತೆ. ಇದನ್ನು ಮಾಡ್ಕೊಂಡು ಇರಾನ್ ಏನು ಮಾಡ್ತಾ ಇದೆ, ನಾನು ಸಮರಾಭ್ಯಾಸ ಮಾಡ್ತೀನಿ ಅಂತ ನಿಂತಿದೆ. ಹೀಗಾಗಿ ಇಂಥ ಹೊತ್ತಲ್ಲಿ ಯುದ್ಧ ನೌಕೆ ನಿಯೋಜನೆಯಿಂದ ಸಾಕಷ್ಟು ಅನುಮಾನ ಬರ್ತಾ ಇದೆ. 2025 ಜೂನ್ನಲ್ಲಿ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ನಡೆಸಿದ್ದು ಅಮೆರಿಕ. ಇರಾನ್ನ 3 ಅಣ್ವಸ್ತ್ರ ನೆಲೆಗಳ ಮೇಲೆ ವಾಯುದಾಳಿ ಮಾಡಿದ್ದು ಅಮೆರಿಕ. ಹಾಗಾಗಿ ಇನ್ನೊಂದು ವಾರದಲ್ಲಿ, ಒಂದು 3-4 ದಿನಗಳ ಅಂತರದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ.